ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾ ನಾಗ್ಸ್ ವ್ಲಾಗ್ಸ್. ಇವತ್ತು ನಾನು ಗಾರ್ಡನ್ ಟೂರ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಇನ್ನೂ ಒಂದು ಸತಿ ವೆಲ್ಕಮ್ ಬ್ಯಾಕ್. ಇದು ಒಂದು 30-40 ಮೆಷರ್ಮೆಂಟ್ ಇದೆ. ನನ್ನ ಮನೆ ಪಕ್ಕದ ಜಾಗ ಇದು ಆ್ಯಕ್ಚುಲಾಗಿ. ನಾನು ಒಂದು ಅರ್ಧ ಭಾಗದಷ್ಟು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ಭಾಗ ಅದು ಆ ಕಡೆಯವರು ಸೇರ್ಕೊಳ್ಳುತ್ತೆ. ಅವ್ರೇನು ಕ್ಲೀನ್ ಮಾಡ್ಕೊಳ್ಳೋಕೆ ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ. ನಾನಿಲ್ಲಿ ಬದನೆ ಗಿಡ, ಹಾಗೆ ಮಲ್ಲಿಗೆ ಹೂವು ಮತ್ತು ಶಂಖಪುಷ್ಪ ಮತ್ತು ವೀಳ್ಯದೆಲೆ ಗಿಡನ ನೆಲಕ್ಕೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ವೀಳ್ಯದೆಲೆ ಗಿಡ ಬರ್ತಾಯಿದೆ. ಮುಂಚೆ ಅದು ಪಾಟಲ್ಲಿತ್ತು. ನೀವು ನೋಡ್ತಿರೋ ಥರ ಕಲ್ಲುಗಳೆಲ್ಲ ತುಂಬಾ ಇದೆ. ನಾನು ಏನೊಂದು ಇದು ಮಾಡಲಿಲ್ಲ, ಹಾಗೆ ಗಿಡಗಳನ್ನ ಹೋಗಿ ನೆಟ್ಟಿದ್ದೀನಿ. ಸ್ಟಾರ್ಟಿಂಗ್ ಅನಿಸುತ್ತು ಇಲ್ಲಿ ಬರುತ್ತಾ ಇಷ್ಟೊಂದು ಕಲ್ಲುಗಳಿದೆ ಅಂತ ಹೇಳಿ. ಆಮೇಲೆ ಇಲ್ಲ ನೋಡೋಣ ಅಂತ ಹೇಳಿ ಒಂದೊಂದೇ ಗಿಡಗಳನ್ನ ಹಾಕ್ಕೊಂಡು ಬಂದೆ. ಇವತ್ತು ತುಂಬಾ ಚೆನ್ನಾಗಾಗಿದೆ. ರೋಡಲ್ಲಿ ಹೋಗೋರೆಲ್ಲ ನೋಡಿ ಏನೋ ಅಂತಾರಲ್ಲ, ದೃಷ್ಟಿ ಮಾಡ್ತಾರೆ, ಎಷ್ಟೊಂದು ಹೂವು ಬಿಡ್ತಿದೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಒಂಥರ ಖುಷಿ ಆಗುತ್ತೆ. ಯಾವುದೇ ಫರ್ಟಿಲೈಸರ್ ಕೂಡ ನಾನು ಹಾಕಲ್ಲ. ಈ ವೆಜಿಟೇಬಲ್ಸ್ ವೇಸ್ಟ್ ಏನಿರುತ್ತೋ ಅದನ್ನು ಒಣಗಿಸಿ ಪುಡಿ ಮಾಡಿ ವಾರಕ್ಕೊಂದು ಸತಿ ನೀರಲ್ಲಿ ಕಲಸಿ ಹಾಕ್ಬಿಡ್ತೀನಿ. ಅಷ್ಟೇ ನಾನು ಮಾಡೋದು. ಬೇರೆ ಯಾವುದೇ ರೀತಿ ಟೇಕಿಂಗ್ ಕೇರ್ ಅನ್ನೋದು ಇಲ್ಲ. ನೀವು ದಾಸವಾಳ ನೋಡ್ತಾ ಇರೋ ಹಾಗೆ ಒಂದು 12-13 ಥರದ ಕಲರ್ ದಾಸವಾಳದ ಗಿಡ ನಾನು ಪಾಟಲ್ಲೇ ಬೆಳೆಸಿದ್ದೆ ಮುಂಚೆಯಿಂದನೂ. ಅದನ್ನು ಈಗ ಅದರದ್ದೇ ಕಟ್ಟಿಂಗ್ಸ್ಗಳನ್ನ ಕಟ್ ಮಾಡಿ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ದಂಗೆ ಇದು ಕೀರೆ ಸೊಪ್ಪು ಅಂತ ಹೇಳ್ತಾರೆ. ನಮ್ಮ ಕಡೆ ಮಂಡ್ಯ ಭಾಗದಲ್ಲಿ ಉಪ್ಸಾರಿಗೆ ಇದನ್ನು ಬಳಸ್ಕೊಳ್ತಾರೆ. ಇದು ಪುಂಡ್ರಿ ಸೊಪ್ಪು, ಏನು ಹೇಳ್ತಾರೆ, ಈ ಕಡೆ ಆಂಧ್ರ ಕಡೆಯೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಈ ಹುಳಿ ಸೊಪ್ಪು. ಅದು ಆ್ಯಕ್ಚುಲಾಗಿ ಆಂಧ್ರ ಕಡೆ ಏನೋ ಹೇಳ್ತಾರೆ, ಅದು ಹೆಸರು ಅಷ್ಟು ಗೊತ್ತಿಲ್ಲ. ನೀವು ನೋಡ್ತಾ ಇರೋದು ಕನಕಾಂಬರ ಗಿಡ. ಒಂದು ಕನಕಾಂಬರ ಗಿಡ ಇದ್ದರೂ ಸಾಕು, ಈ ರೀತಿಯಾಗಿ ಅಷ್ಟೊಂದು ನಿಮಗೆ ಗಿಡಗಳು ಹುಟ್ಕೊಳ್ಳುತ್ತೆ. ಅದ್ರ ಬೀಜ ಉದುರಿ ತುಂಬಾ ಗಿಡಗಳು ಹುಟ್ಕೊಳ್ಳುತ್ತೆ. ಪಾಲಕ್ ಸೊಪ್ಪು ಅಷ್ಟೇ. ಈ ಸೊಪ್ಪುಗಳು ತಂದಾಗ ಅದ್ರದ್ದು ಕಟ್ಟಿಂಗ್ಸ್ನ ತೊಗೊಂಡು ಬಂದು ಹಾಕಿ ಈ ರೀತಿಯಾಗಿ, ಇದು ಏನಂತಾರೆ, ನರಳೆ ಗಿಡ ಅಂತ ಏನೋ ಹೇಳ್ತಾರೆ. ಇದು ಜಾಯಿಂಟ್ ಪೇನ್ಗಳಿಗೆ ಇದ್ರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಇದು ಜೊತೆ ಕೂಡ ಹಾಕಿದ್ದೀನಿ. ಈ ಕಡೆ ನೀವು ನೋಡಿದ್ರೆ ಪುದೀನ ಗಿಡ, ಇದು ಅಷ್ಟೇ ಪುಂಡ್ರಿ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ. ಪಾಲಕ್ ಸೊಪ್ಪು ಕಟ್ ಮಾಡ್ಕೋಬೇಕಿತ್ತು, ಕೊಂಡೆ ಬರ್ತಾಯಿದೆ. ಮೊಸಪ್ಪು ಮಾಡಿದಾಗ ತಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ. ಜಾಗ ಇದೆ, ಅದನ್ನು ಜಾಗ ಇಲ್ಲ, ಗಿಡಗಳು ಹಾಕ್ಲಿಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಇರೋ ಜಾಗದಲ್ಲೇ ಯಾವ ರೀತಿ ಹಾಕೋಬೇಕು ಅಂತ ಹೇಳಿ ನನಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನಗೂ ಕೂಡ ಏನು ಸ್ವಂತ ಮನೆ ಅಲ್ಲ, ಇದು ಬಾಡಿಗೆ ಮನೆಯೇ, ಅಂದರೆ ಡ್ಯೂಪ್ಲೆಕ್ಸ್ ಮನೆಯೇ. ಮೇಲ್ಗಡೆ ಟೆರೆಸಲ್ಲೂ ಕೂಡ ನಾನು ಗಿಡಗಳ ಇಟ್ಕೊಂಡಿದ್ದೀನಿ. ಅದೇನೋ ಗಿಡಗಳು ಇಲ್ಲದೇ, ಗಿಡಗಳ ಆರೈಕೆ ಮಾಡ್ದೇ ನನಗೆ ಇರಲಿಕ್ಕಾಗಲ್ಲ. ನಾನು ಎಷ್ಟೇ ವರ್ಕಲ್ಲಿ ಬ್ಯುಸಿ ಇದ್ರೂ ನಾನು ಗಿಡಗಳ ಆರೈಕೆ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಒಂದು ಕರಿಬೇವಿನ ಗಿಡ ನೋಡಿ, ಇದು ಜಾಸ್ತಿ ಬಂದ್ಬಿಟ್ಟಿದೆ ಪಾಲಕ್ಕು ಗೊಂಡೆ. ಇದು 12 ಸುತ್ತಿನ ಮಲ್ಲಿಗೆ ಹೂವು. ರೋಡಲ್ಲೂ ಕೂಡ ಒಂದು ಸ್ವಲ್ಪ ಈ ಕಡೆ ಕಾರ್ನರಲ್ಲಿ ಕೂಡ ಗಿಡ ಹಾಕಿದ್ದೀನಿ. ಇಲ್ಲಿ ಸೇವಂತಿಗೆ ಗಿಡಗಳಿದೆ, ವೀಳ್ಯದೆಲೆ ಗಿಡ ಕೂಡ ಇದೆ. ಮತ್ತು ಯಾರೋ ಪಕ್ಕದವರು ಒಂದು ಸ್ವಲ್ಪ ರೋಸ್ ಕಟ್ಟಿಂಗ್ಸ್ ಕೊಟ್ಟರು, ಅದು ಕೂಡ ಎಲ್ಲ ಚಿಗುರ್ತಿದೆ. ನೋಡ್ಲಿಕ್ಕೆ ಒಂಥರ ಖುಷಿ. ಇಲ್ಲೂ ಕೂಡ ಕಾರ್ನರ್ ಇದ್ರೂ ಕೂಡ ಗಿಡಗಳು ಹಚ್ತೀನಿ. ಬೇಕಾದವರು ಯಾರಾದರೂ ಹೂವುಗಳು ಬೇಕಾದ್ರೆ ತೊಗೊಂಡು ಹೋಗ್ತಾರೆ. ನೀವು ನೋಡ್ತಾ ಇರೋದು ಪಪ್ಪಾಯ, ಒಂದು 4-5 kg ಬರುತ್ತೆ ಒಂದೊಂದು. ಫಸ್ಟು ತುಂಬಾ ದಪ್ಪ ಇತ್ತು ಸೈಜು, ಈಗ ಹೋಗ್ತಾ ಸಣ್ಣ ಆಗ್ತಾಯಿದೆ. ಕೆಳಗಡೆ ದಾಳಿಂಬೆ ಹಾಗೂ ಮಾವಿನ ಗಿಡ ಜಾಗ ಸಾಕಾಗ್ತಾ ಇಲ್ಲ ಅದಕ್ಕೆ, ಅದು ಗ್ರೋ ಆಗಲಿಕ್ಕೆ. ಬಟ್ ಇರೋ ಜಾಗದಲ್ಲೇ ಅದು ಕೂಡ ಬರಲಿಕ್ಕೆ ಟ್ರೈ ಮಾಡ್ತಾಯಿದೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.